ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ವಿಚಾರ. ನಾನು ನಿಮ್ಮ ಚೇತನ್. ವೀಕ್ಷಕರೇ, ಈಗಾಗಲೇ IPL ಪ್ರಾರಂಭವಾಗಿದೆ. ಎಲ್ಲ ಕ್ರಿಕೆಟ್ ಪ್ರೇಮಿಗಳಿಗೂ ಒಂದು ರೀತಿಯ ಹಬ್ಬ ಸಡಗರ ಅಂತ ಹೇಳ್ಬೋದು. ಆದರೆ ಇದು ಅವರ ಕ್ರಿಕೆಟ್ ಪ್ರೇಮಿಗಳಂತ ಒಂದು ಕಡೆ, ಆದರೆ ಮತ್ತೊಂದು ಕಡೆ ಶಾಸಕರಿಗೂ ಸಹ IPL ನೋಡುವಂತ ಹುಚ್ಚು. ಅದು ಪ್ರೈವೇಸಿ ಆಗಿರ್ಬೋದು, ಓಕೆ. ಬಟ್ ಅದೇ ನಮ್ಮ ರಾಜ್ಯದ ನಮ್ಮ ವಿಧಾನಸಭೆಯಲ್ಲಿನ ಸದನದಲ್ಲಿ IPL ಟಿಕೆಟ್ ಬೇಕು ಅಂತ ಚರ್ಚೆ ಮಾಡುವುದು ಸರಿನಾ ಅಂತ ಒಂದಿಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟ ಸುದ್ದಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಬನ್ನಿ ವೀಕ್ಷಕರೇ. ಏನು ಈಗಾಗಲೇ ಸದನ ಮುಕ್ತಾಯವಾಗಿದೆ. ಅದಕ್ಕೆ ಸಂಬಂಧಪಟ್ಟಂತ ಒಬ್ಬ ಶಾಸಕ, ಹೆಸರೇಳಲ್ಲ, ಸದನದಲ್ಲಿ ನಮಗೆ IPL ಟಿಕೆಟ್ ಬೇಕು ಅಂತ ಕೇಳುವಂಥ ಸುದ್ದಿ ಆಗಿದೆ. ಅಂದರೆ ಅದೊಂದು ರೀತಿಯ ಜನರಿಗೆ ವ್ಯಾಪಕವಾಗಿ ಆಕ್ರೋಶವಾಗ್ತಿರುವಂಥದ್ದು. ಏನಂದ್ರೆ, ನಮ್ಮ ರಾಜ್ಯದ ಒಂದಿಷ್ಟು ನೂರಾರು ಸಮಸ್ಯೆಗಳಿದೆ, ಬಗೆಹರಿಸಲಾಗದಷ್ಟು ಕುಂದು ಕೊರತೆಗಳು, ಜನರ ಸಮಸ್ಯೆಗಳು, ರಾಜ್ಯದ ಸಮಸ್ಯೆಗಳು, ಇವೆಷ್ಟೆಲ್ಲ ಇರಬೇಕಾದ್ರೆ ನಮಗೆ IPL ಟಿಕೆಟ್ ಬೇಕು ಅಂತ ಶಾಸಕರು ಅದು ಸದನದಲ್ಲಿ ಕೇಳುವಂಥದ್ದು ಎಂಥ ಮೂರ್ಖರು ಅಂತ ಹೇಳ್ಬೇಕು ಅಂದ್ರೆ ಜನರೇ. ಈ ರೀತಿಯೂ ಕೇಳ್ತಾರ ತಮ್ಮ ವೈಯಕ್ತಿಕವಾಗಿ ವಿಚಾರವನ್ನು. ನಾನು ಓಪನ್ ಹೇಳ್ತೀನಿ, ನೀವು ಜನರ ಸಮಸ್ಯೆ ಬಗೆಹರಿಸಬೇಕು, ರಾಜ್ಯದ ಸಮಸ್ಯೆಯನ್ನು ಬಗೆಹರಿಸಬೇಕು, ಅಥವಾ ನೀವು ಸದನದಲ್ಲಿ ಏನೇನು ಪ್ರಶ್ನೆಗಳು ಕೇಳಬೇಕು ಅಂದ್ರೆ, ನಮ್ಮ ಕ್ಷೇತ್ರಕ್ಕೆ ಅನುದಾನ ಬಂದಿಲ್ಲ, ಈ ರೀತಿಯ ಸಮಸ್ಯೆಗಳೇ ಆಗಿದೆ, ಅದಕ್ಕೆ ಅನುದಾನ ಬಿಡುಗಡೆ ಮಾಡಿ ಅಂತ ಪ್ರಶ್ನೆಗಳನ್ನ ಕೇಳಿ ಉತ್ತರವನ್ನು ಪಡೆಯುವಂಥದ್ದು ನಿಮ್ಮದಿರುವಂಥದ್ದು ಶಾಸಕರುಗಳೇ. ನೀವು ನಿಮ್ಮ ವೈಯಕ್ತಿಕ IPL ಟಿಕೆಟ್ ಬೇಕು, IPL ಟಿಕೆಟ್ಸ್ಗೋಸ್ಕರ ನಮಗೆ ಕೊಡಿ ಅಂತ ಒಂದಿಷ್ಟು ಗಲಾಟೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಯಾವನಾದ್ರೂ ಒಬ್ಬ ಶಾಸಕನು ರಸ್ತೆಗೆ ಬಂದು ಈ ಗುಂಡಿ ಮುಚ್ಚಬೇಕು ಅಂತ ಕೂತ್ಕೊಂಡು ಹೋರಾಟ ಮಾಡಿದ್ ನೋಡಿದೀರಾ ಯಾರಾದ್ರು? ನೀವು ಮಾಡಿದೀರಾ ಶಾಸಕರು ಯಾರಾದ್ರೂ ಬಂದಿ? ರೀ, ಜನರು ನಿಮ್ಮನ್ನು ಓಟಾಗಿ ಗೆಲ್ಸಿರೋದು ನಮ್ಮಂತ ಜನರನ್ನ ಸಮಸ್ಯೆಗಳಿರುವಂತದ ರಾಜ್ಯದಲ್ಲಿರುವಂತ ಸಮಸ್ಯೆಗಳನ್ನ ಬಗೆಹರಿಸ್ಬೇಕು ಅಂತ, ಸದನದಲ್ಲಿ ನೀವು ಚರ್ಚೆ ಮಾಡ್ಲಿ ಅಂತ. ಅದು ಬಿಟ್ಬಿಟ್ಟು ನಿಮ್ಮಗ IPL ಟಿಕೆಟ್ ಬೇಕು, ನಮಗೆ ಇನ್ನೊಂದೇನ್ ಬೇಕು, ಅಥವಾ ವಲ್ಸ್ಗಳು ಮಾತಾಡ್ಕೊಂಡು ಬೇಡದೇ ಇರೋ ಮಾತಾಡ್ಕೊಂಡು ನಿಮ್ಮ ವೈಯಕ್ತಿಕ ವಿಚಾರಗಳನ್ನ ಸದನದಲ್ಲಿ ಮಾತಾಡೋದ್ರೆ ಎಷ್ಟರ ಮಟ್ಟಿಗೆ ಸರಿ? ನಿಮ್ಮ ಬುದ್ಧಿಲಿ ಲದ್ದಿ ಇದೆಯಾ ಅಂತ ಬೇರೆ ಏನಾದ್ರೂ ಇದೆಯಾ? ತಿಳ್ಕೊಳ್ಳಿ, ನೀವು ರಾಜ್ಯದ ರಾಜಕಾರಣ ವ್ಯವಸ್ಥೆಯಲ್ಲಿ ನೀವು ಇರುವಂಥದ್ದು. ಒಬ್ಬ ಶಾಸಕನಾಗಿ ಯಾವ ರೀತಿ ನಡ್ಕೋಬೇಕು, ಜನರ ಸಮಸ್ಯೆ ಏನಾಗ್ತಿದೆ, ನಿಮ್ಮ ಕ್ಷೇತ್ರದಲ್ಲಿ ಏನೇನು ಸಮಸ್ಯೆಗಳಿದೆ, ಆಸ್ಪತ್ರೆಗಳು ಸಮಸ್ಯೆಗಳು ತಾಂಡವ ಆಗ್ತಿದೆ, ಸರಿಯಾಗಿ ಆಸ್ಪತ್ರೆಗಳಿಲ್ಲ, ಶಾಲೆಗಳಿಲ್ಲ, ಶಾಲೆಗಳಲ್ಲಿ ಶಿಕ್ಷಕರಿಲ್ಲ, ಮೂಲಭೂತ ಸೌಲಭ್ಯಗಳಿಲ್ಲ, ನೀರಿನ ಸಮಸ್ಯೆ, ವಿದ್ಯುತ್ ಇಲ್ಲ, ಹೇಳ್ತಾ ಹೋದ್ರೆ 108 ಸಮಸ್ಯೆಗಳಿದೆ. ಅಂತ ಸಮಸ್ಯೆಗಳನ್ನೆಲ್ಲ ನೀವು ಕೇಳೋದು ಬಿಟ್ಬಿಟ್ಟು ನಿಮ್ಮ ವೈಯಕ್ತಿಕ ವಿಚಾರಗಳನ್ನ IPL ಟಿಕೆಟ್ ಬೇಕು ಅಂತ ಒಂದಿಷ್ಟು ಚರ್ಚೆಗಳು ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಅದಲ್ಲದೆ ಒಂದಿಷ್ಟು ಸದನದಲ್ಲೇ ಇಬ್ಬರ ಶಾಸಕರ ಒಡೆದಾಟ, ಅಂದ್ರೆ ಮಾತಿಗೆ ಮಾತು, ನಿಮ್ಮ ವೈಯಕ್ತಿಕ ವಿಚಾರಗಳು, ಅದು ವಲ್ಸ್ ಮಾತುಗಳು ಬೇರೆ. ನೀವು ಹಾಕಿದಿರಲ್ಲ ವಿಧಾನಸೌಧ ಮುಂದೆ ಕೆಂಗಲ್ ಹನುಮಂತೆ ನಿಮ್ಮಂತವ್ರು ಕೂತ್ಕೊಂಡು ರಾಜ್ಯದ ಸಮಸ್ಯೆಗಳು ಬಗೆಹರಿಸ್ಲಿ ಅಂದ್ರೆ, ಆದ್ರೆ ನೀವು ಬೇರೆ ರೀತಿಯ ಸಮಸ್ಯೆಗಳನ್ನ ಬಗೆಹರಿಸಕ್ ಹೋಗ್ತಿದ್ದೀರಾ ಅಥವಾ ನಿಮ್ಮ ವೈಯಕ್ತಿಕ ವಿಷಯಗಳನ್ನ ಬಗೆಹರಿಸ್ಕೊಳಕ್ ಹೋಗ್ತಾ ಇದ್ದೀರಾ? ಹಾಕಿದಿರಲ್ಲ ಬೋರ್ಡು, ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಕಿತ್ತಾಕಿ ಸೈಡ್ಗೆ. ಏನಕ್ಕೆ ಬೇಕು? ನೀವು ಸರ್ಕಾರ ದೇವರವಾಗಿ ಅಂದ್ರೆ ಜನರವಾಗಿ ನೀವು ಕೆಲಸ ಮಾಡ್ತಿಲ್ಲ ವಿಧಾನಸೌಧ ಕೂತ್ಕೊಂಡು. ಫಸ್ಟು ಏನ್ ಮಾತಾಡ್ಕೋಬೇಕು, ಸದನದಲ್ಲಿ ಏನೇನ್ ಸಮಸ್ಯೆಗಳಿದೆ ನಿಮ್ಮ ಕ್ಷೇತ್ರದಲ್ಲಿ ಅಂತ ಪ್ರಶ್ನೆಗಳನ್ನ ಹಾಕಿ ಆ ರೀತಿಯ ಸಮಸ್ಯೆಗಳಿಗೆ ಉತ್ತರಗಳನ್ನ ಪಡ್ಕೊಳ್ಳಿ. ಬೇಡದೇ ಇರೋಂಥ ವಿಷಯಗಳನ್ನ ಚರ್ಚೆ ಮಾಡೋದು, ವಲ್ಸಲ್ ಮಾತಲ್ಲಿ ಕೆಟ್ಟ ಮಾತುಗಳಲ್ಲೇ ಮಾತಾಡೋದು, ಅಸಹ್ಯಕರವಾಗಿ ಮಾತಾಡೋದು. ಮೊನ್ನೆ ಒಂದು ಸದನದಲ್ಲಿ ಚರ್ಚೆ ಆಗಿದ್ದು ಏನು, ಹೆಸರಂತೂ ನಾನು ಹೇಳಕ್ ಹೋಗಲ್ಲ, ಅವ್ರು ಇವರಿಗೆ ವೈಯಕ್ತಿಕ ವಿಚಾರದಲ್ಲಿ ಕೆಟ್ಟ ಪದಗಳ ಬಳಸಿದ್ರೆ ಅವ್ರು ರಿಟರ್ನ್ ಆಗಿ ಇವರು ಕೆಟ್ಟ ಪದಗಳನ್ನು ಬಳಸೋದು ವೈಯಕ್ತಿಕ ವಿಚಾರದಲ್ಲಿ. ಮಾರಾಮಾರಿಗಳು, ಜಗಳ ನಿಮ್ಮದು. ಇಡೀ ರಾಜ್ಯದ ಜನತೆ ನೋಡ್ತಾ ಇರುತ್ತೆ ನೀವು ಮಾಡುವಂತ ಈ ಮಾತಾಡುವಂತ ಕೆಲಸಗಳು. ನೀವು ಎಲ್ಲಾದ್ರೂ ನಾಯಿಗಿಂತ ಕಡೆ ಅಂತ ಹೇಳ್ಬೋದು ನೀವು. ಒಂದಿಷ್ಟು ರಾಜ್ಯದ ಕೋಟ್ಯಾಂತರ ಜನ ನೋಡ್ತಿರ್ತಾರೆ ನಿಮ್ಮ ಸದನದಲ್ಲಿ. ನಮ್ಮ ಕ್ಷೇತ್ರದಕ್ಕೆ ಸಂಬಂಧಪಟ್ಟದ ಯಾವ್ದಾದ್ರು ಪ್ರಶ್ನೆಗಳು ಕೇಳ್ತಾರ, ಸಮಸ್ಯೆಗಳನ್ನ ಬಗೆಹರಿಸ್ತಾರ ಅಂತ ಕಾತುರದಿಂದ ಕಾಯ್ತಾ ಇರ್ತಾರೆ. ಆದ್ರೆ ನೀವುಗಳು ಮಾತ್ರ ನಿಮ್ಮ ವೈಯಕ್ತಿಕ ವಿಚಾರಗಳು, ನಿಮ್ಮ ಕೆಟ್ಟ ಪದಗಳು, ನಿಮ್ಮ ಏನು ಮನ ಬಂದಂತೆ ಮಾತಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ?
ನಾಲಿಗೆಯಲ್ಲಿ ಹಿಡಿತಾ ಇರಬೇಕು. ಒಬ್ಬ ರಾಜಕೀಯ ವ್ಯಕ್ತಿ, ಒಬ್ಬ ಶಾಸಕ, ತಿಳ್ಕೊಳ್ಳಿ, ಅದಕ್ಕೆ ಆದ ಒಂದು ಗೌರವ ಇರುತ್ತೆ. ಇದು ಒಂದಲ್ಲ ಎರಡಲ್ಲ, ಪ್ರತಿ ಸಲ ಸದನದಲ್ಲಿ ಚರ್ಚೆಗಳು ಈ ರೀತಿ ಆಗ್ತಾನೆ ಇದೆ. ದಯವಿಟ್ಟು ಮುಂದಾದರೂ ಸದನದಲ್ಲಿ ಚರ್ಚೆ ಆಗಬೇಕಾದ್ರೆ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ, ರಾಜ್ಯದ ಅಭಿವೃದ್ಧಿ ಬಗ್ಗೆ, ಜನರ ಸಮಸ್ಯೆಗಳ ಬಗ್ಗೆ, ಏನೇನಾಗ್ತಿದೆ ಅಂಥವುಗಳ ಬಗ್ಗೆ ಚರ್ಚೆ ಮಾಡಿ. ನಿಮ್ಮ ವೈಯಕ್ತಿಕ ಅಥವಾ ನಿಮ್ಮ ಮನೆ ಬಂದಂತೆ ನಿಮ್ಮ ಮಾತುಗಳಲ್ಲಿ ಪದ ಬಳಕೆ, ಆ ಕೆಟ್ಟ ಪದ ಬಳಕೆ, ಅವನ್ನೆಲ್ಲ ದಯವಿಟ್ಟು ಅವಾಯ್ಡ್ ಮಾಡ್ಕೊಳ್ಳಿ. ಹೋಗಿ ಆಚೆಗಡೆ ಗುದ್ದಾಡ್ರಿ, ಹಿಡ್ಕೊಳ್ರಿ ಕತ್ತಿಂಪಟ್ಟೆ, ಹೊಡೆದಾಡ್ರಿ, ಯಾರು ಬೇಡ ಅಂದಿದ್ದು. ಬಟ್ ವಿಧಾನಸೌಧದಲ್ಲಿ, ಸದನದಲ್ಲಿ ಅದಕ್ಕೆ ಆದ ಒಂದು ಗೌರವ ಇರುತ್ತೆ, ಅದಕ್ಕೆ ಆದ ಸ್ಥಾನಮಾನ ಇರುತ್ತೆ. ಅರ್ಥ ಮಾಡ್ಕೋಬೇಕು ನೀವು. ನಿಮಗೆ ಆದ ಒಂದು ಗೌರವ ಇರುತ್ತೆ, ಆ ಗೌರವವನ್ನು ಕಳ್ಕೋಬೇಡಿ. ಜನರು ನಿಮ್ಮನ್ನ ಆಯ್ಕೆ ಮಾಡಿ ಕಳ್ಸಿರ್ತಾರೆ, ಲಕ್ಷಾಂತರ ಜನ ನಿಮ್ಮನ್ನು ಓಟ್ ಹಾಕಿ ಗೆಲ್ಸಿರ್ತಾರೆ. ಇದಕ್ಕೇನು ಹೇಳಬೇಕು ಅಂತ ಗೊತ್ತಿಲ್ಲ, ಯಕ್ಷ ಪ್ರಶ್ನೆಯಾಗಿ ಉಳಿದುಬಿಟ್ಟಿದೆ ನೀವು ಮಾಡುವಂಥ ಈ ಕೆಲಸಗಳಿಗೆ. ಇದಾಗಿತ್ತು ಇವತ್ತಿನ ಸುದ್ದಿ ವಿಚಾರ. ಸುದ್ದಿ ನಮ್ಮದು, ವಿಚಾರ ನಿಮ್ಮದು. ನಮಸ್ಕಾರ.